ಎಲ್ರಿಗೂ ಡ್ರೈವ್ ಸ್ಪಾರ್ಕ್ನ ಹೊಸ ವಿಡಿಯೋಗೆ ನಮಸ್ಕಾರ. ನಾನು ಅಭಿಷೇಕ್. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಜೊತೆ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಸರ್ಕಾರಗಳು ಟ್ರಾಫಿಕ್ ಅನ್ನ ಕಮ್ಮಿ ಮಾಡೋಕ್ಕೆ ಸಾಕಷ್ಟು ಯೋಜನೆಗಳನ್ನ ಮೂಡಿಸ್ತಾ ಇದೆ, ಕಂಡು ಬರ್ತಾ ಇದೆ. ಆ್ಯಂಡ್ ಅಲ್ಲೆಲ್ಲಿ ನಾವು ನೋಡಿದ್ದೀವಿ ಕೂಡ, ದೆಹಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿ ಚೆನ್ನೈಯಲ್ಲಿ ಒಂದು ವಿಶೇಷವಾದಂತಹ ಒಂದು ಲಾನ ಅವರು ಅಲ್ಲಿನ ಒಂದು ಮುನ್ಸಿಪಲ್ ಕಮಿಟಿ ತಗೊಬಂದಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಮಾತಾಡ್ತಿರೋದು ಚೆನ್ನೈಯಲ್ಲಿ ನೀವು ಗಾಡಿ ಖರೀದಿ ಮಾಡಬೇಕಾದ್ರೆ ಒಂದಷ್ಟು ವಿಷಯಗಳು ನಿಮಗೆ ಖಂಡಿತ ಬೇಕಾಗಿರುತ್ತೆ. ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಬೇಕು, ಆ ಸರ್ಟಿಫಿಕೇಶನ್ ಬೇಕು. ಅದು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಅದು ಬ್ಯಾಂಗ್ಳೂರಿಗೆ ಬಂದರೂ ಹೆಂಗಿರುತ್ತೆ ಅಂತ ನೋಡೋಣ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಮೆಲ್ಲರ ಗಮನಕ್ಕೆ ಚೆನ್ನೈ ಯೂನಿಫೈಡ್ ಮೆಟ್ರೋಪಾಲಿಯನ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಥವಾ CUMTA ಅಂತ ಏನು ಹೇಳ್ತೀವಿ, ಅದು ಒಂದು ಹೊಸ ಒಂದು ಲಾನ ಇಂಟ್ರೊಡ್ಯೂಸ್ ಮಾಡಿದೆ. ಅದು ಏನು ಅಂದರೆ, ಇನ್ಮೇಲೆ ನೀವೇನಾದರೂ ಹೊಸ ವೆಹಿಕಲ್ನ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ಪಾರ್ಕ್ ಮಾಡೋಕ್ಕೆ ಬೇಕಾಗಿರುವಂತಹ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ ಅನ್ನೋ ಒಂದೊಂದು ಸರ್ಟಿಫಿಕೇಷನ್ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಹಾಗಾದರೆ ಮಾತ್ರ ನಿಮಗೆ ಆ ಒಂದು ವೆಹಿಕಲ್ನ ರಿಜಿಸ್ಟ್ರೇಷನ್ ಸಾಧ್ಯ ಆಗುತ್ತೆ. ಹೌದು, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಅಂತ ಹೇಳ್ಬೋದು. ಸೊ ಇದನ್ನ ಬಿಡಿಸಿ ಹೇಳಬೇಕು ಅಂದರೆ, ಇನ್ ಕೇಸ್ ನೀವೇನಾದರೂ ಚೆನ್ನೈಯಲ್ಲಿ ಒಂದು ವೆಹಿಕಲ್ನ ಬೈ ಮಾಡಬೇಕು ಅಂದರೆ, ಮೇ ಬಿ ಎಕ್ಸಾಂಪಲ್ ಕಾರು ಅಥವಾ ಬೈಕನ್ನು ಬೈ ಮಾಡಬೇಕು ಅಂದರೆ, ನೀವು ಅದನ್ನು ಪಾರ್ಕ್ ಮಾಡೋಕ್ಕೆ ಬೇಕಾಗಿರುವಂತಹ ಜಾಗ, ಪಾರ್ಕಿಂಗ್ ಸ್ಪೇಸ್ ನಿಮ್ಮ ಹತ್ರ ಇದೆ ಅನ್ನುವಂಥ ಒಂದು ಪ್ರೂಫನ್ನು, ಸರ್ಟಿಫಿಕೇಷನ್ನ ನೀವು ಅವ್ರಿಗೆ ಕೊಟ್ಟರೆ ಮಾತ್ರ ಆ ಒಂದು ಕಾರ್ನ ನೀವು ಬೈ ಮಾಡ್ಬೋದು ಅಥವಾ ಅದರ ಒಂದು ರಿಜಿಸ್ಟ್ರೇಷನ್ನ ನೀವು ಮಾಡ್ಕೊಬೋದು. ಇದು ಇಲ್ಲಿನ ಈ ಒಂದು ಲಾದ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು. ಯೂಶ್ವಲಿ ಏನಾಗುತ್ತೆ ಅಂದರೆ, ಜನ ಅವ್ರ ಮನೆ ಮುಂದೆ ಒಂದು ಪಾರ್ಕಿಂಗ್ ಸ್ಪೇಸ್ನ ಇಟ್ಕೊಂಡಿರ್ತಾರೆ, 2, 3, 4 ಕಾರ್ಗಳನ್ನ ಬೈಕ್ಗಳನ್ನೆಲ್ಲ ತಗೊಳ್ತಾರೆ. ಆ್ಯಂಡ್ ಒಂದನ್ನ ಅಲ್ಲಿ ಪಾರ್ಕ್ ಮಾಡಿ 3, 4 ರೋಡಲ್ಲಿ ಪಾರ್ಕ್ ಮಾಡ್ತಾರೆ. ಹಾಗಾಗಿ ಟ್ರಾಫಿಕ್ ಇಶ್ಯೂ ತುಂಬ ಉಂಟಾಗುತ್ತೆ, ಜನರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಇದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಜನ ಕಾರ್ಗಳನ್ನ ಖರೀದಿ ಮಾಡೋದು ಅಂದರೆ ಬೇಕಾಬಿಟ್ಟಿ ಖರೀದಿ ಮಾಡೋದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಚೆನ್ನೈಯ ಈ ಒಂದು, ನಾನು ಆವಾಗಲೇ ಹೇಳ್ದಂಗೆ, ಚೆನ್ನೈ ಯೂನಿಫೈಡ್ ಮೆಟ್ರೋಪಾಲಿಯನ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಈ ಒಂದು ಲಾನ ತಂದಿದೆ. ಇನ್ನು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರೊಂದು ಕಮಿಟಿನ ಸಪ್ರೇಟಾಗಿ ಇದಕ್ಕೆ ಡೆಡಿಕೇಟೆಡ್ ಆಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಅದನ್ನು ಏನಂತ ಕರೀತಾರೆ ಅಂದರೆ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಡಿವಿಷನ್ ಅಂತ ಕರೀತಾರೆ. ಸೊ ಈ ಒಂದು ಡಿವಿಷನ್ ಗಾಡಿಗಳು ಬೇಕಾದಂಥ ಪಾರ್ಕಿಂಗ್ ಸ್ಪೇಸ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಫೀಸ್ ಆಗಿರ್ಬೋದು, ಎಲ್ಲಿ ಹೇಗೆ ಏನು ಎಂಬುದನ್ನ ಡಿಸೈಡ್ ಮಾಡುವಂತಹ ಒಂದು ಸಂಸ್ಥೆ ಇದಾಗಿರುತ್ತೆ. ಅದನ್ನು ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಡಿವಿಷನ್ ಅಂತ ಕರೀತಿದ್ದಾರೆ. ಆ್ಯಂಡ್ ಅದು ಬಂದಾಗ, ಇಂಪ್ಲಿಮೆಂಟ್ ಮಾಡಿದಾಗ ಅದು ಏನು ಅನ್ನೋದನ್ನ ನಾವು ಇನ್ನೂ ಕೂಡ ನೋಡಬೇಕು. ಸದ್ಯಕ್ಕೆ ಅವರು ಅಷ್ಟು ಹೇಳಿದ್ದಾರೆ. ಇನ್ನು ಪಾರ್ಕಿಂಗ್ ಸ್ಪೇಸ್ ಅಥವಾ ಪಾರ್ಕಿಂಗ್ ಚಾರ್ಜ್ ಅಥವಾ ಅವರೇ ಒಂದು ಪ್ರೈವೇಟ್ ಪಾರ್ಕಿಂಗ್ ಸ್ಪೇಸ್ಗಳನ್ನ ಕೂಡ ತರ್ತಾರೆ, ಅಲ್ಲಿ ನಮಗೆ ಕಾರುಗಳನ್ನ ಪಾರ್ಕ್ ಮಾಡ್ಬೋದು. ಸೊ ಇದಕ್ಕೆ ಬೇಕಾದಂಥ ಫೀಸ್ಗಳನ್ನ ಆ ಒಂದು ಸಂಸ್ಥೆನೇ ಡಿಸೈಡ್ ಮಾಡುತ್ತೆ. ಆ್ಯಂಡ್ ಅದು ವೇರಿ ಆಗಿರುತ್ತೆ. ನೀವು ತುಂಬ ಹೈ ಡಿಮ್ಯಾಂಡ್ ಆಗಿರುವಂಥ ಒಂದು ಏರಿಯಾದಲ್ಲಿದ್ದರೆ ನಿಮಗೆ ಪಾರ್ಕಿಂಗ್ ಸ್ಪೇಸ್ನ ಒಂದು ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬ ಲೋ ಅಥವಾ ಜನ ಕಮ್ಮಿ ಇರೋ ಕಡೆ ಆಗಿದ್ರೆ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ಫೀ ಏನಿದೆ ಅದು ಕಮ್ಮಿ ಅಥವಾ ಫ್ರೀಯಾಗೂ ಕೂಡ ಸಿಗುತ್ತೆ. ಅದೇನು ಅಂತ ನೋಡ್ಬೇಕು ನಾವು. ಇನ್ನು ಪ್ರೈವೇಟ್ ಪಾರ್ಕಿಂಗ್ ಸ್ಪೇಸ್ ಇರೋದ್ರಿಂದ ಬೆನಿಫಿಟ್ ಏನು ಅಂದರೆ, ನಮ್ಮ ಕಾರ್ ತುಂಬಾ ಸುರಕ್ಷಿತವಾಗಿರುತ್ತೆ. ನಿಮಗೆ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಸನ್ಲೈಟ್ ಅಥವಾ ನಮ್ಮ ವೆದರ್ ತುಂಬಾ ಕೆಟ್ಟದಾಗಿದೆ ಅಂತ ಹೇಳ್ಬೋದು. ಸೊ ಇಂಥ ಟೈಮಲ್ಲಿ ಪೇಂಟ್ ಕ್ವಾಲಿಟಿ ಆಗಿರ್ಬೋದು, ಕಾರ್ ಬಗ್ಗೆ ಒಂದಷ್ಟು ಇಶ್ಯೂಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಪ್ರೈವೇಟ್ ಪಾರ್ಕಿಂಗ್ ಸ್ಪೇಸ್ ತುಂಬಾ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಇನ್ನೇನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂದರೆ, ಕಾರ್ ತುಂಬ ಸೇಫ್ ಆಗಿ ಸೆಕ್ಯೂರ್ ಆಗಿರುತ್ತೆ. ನಾವು ಹೊರಗಡೆ ರೋಡಲ್ಲೆಲ್ಲ ಪಾರ್ಕ್ ಮಾಡಿದ್ರೆ ಕಳ್ಳರು ಬೇಕಾದ್ರೆ ಕದ್ಕೊಂಡು ಹೋಗ್ಬೋದು, ಏನಾದರೂ ವಸ್ತುಗಳು ಬೇಕಾದ್ರೆ ಬಿಚ್ಕೊಂಡು ಹೋಗ್ಬೋದು. ಬಟ್ ಪ್ರೈವೇಟ್ ಪಾರ್ಕಿಂಗ್ ಸ್ಪೇಸಲ್ಲಿ ಇದು ಯಾವುದಕ್ಕೂ ಕೂಡ ಆಸ್ಪದನೆ ಇರಲ್ಲ. ಸೊ ಇದು ತುಂಬ ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು. ಬೇಕಾಬಿಟ್ಟಿ ಕಾರುಗಳನ್ನ ಖರೀದಿ ಮಾಡೋದು ಅಥವಾ ಎಲ್ಲೆಲ್ಲೋ ನಿಲ್ಲಿಸೋದನ್ನ ಅವಾಯ್ಡ್ ಮಾಡೋದಕ್ಕೆ, ಮತ್ತು ಈ ರೀತಿಯಾದಂತಹ ಟ್ರಾಫಿಕ್ ಇಶ್ಯೂಗಳಲ್ಲಿ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಹೊಸ ಲಾನ ತಂದಿದ್ದಾರೆ. ನನಗೆ ಅನ್ಸುತ್ತೆ ನಮ್ಮ ಬ್ಯಾಂಗ್ಳೂರಲ್ಲೂ ಇದು ಬಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ತುಂಬಾ ವೆಹಿಕಲ್ಸ್ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಪಾರ್ಕಿಂಗ್ ಸ್ಪೇಸ್ ಇಟ್ಕೊಂಡು 2, 3, 4 ಕಾರುಗಳನ್ನ ಖರೀದಿ ಮಾಡೋರು ಕೂಡ ಇದ್ದಾರೆ. ಸೊ ಅದೆಲ್ಲನೂ ಕೂಡ ಕಂಟ್ರೋಲ್ ಆಗಬೇಕಾದ್ರೆ ಈ ರೀತಿಯಾದಂತಹ ಒಂದು ಲಾ ಇಲ್ಲೂ ಕೂಡ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.